ಯಾವತ್ತು ಮಾಡಿದ್ರೆ ಮಂಡಲ್ ವ್ರತನೇ ಮಾಡ್ತಾ ಇದೀನಿ. ಇವಾಗ 3ನೇ ವರ್ಷ ನಾನು ಮಾಡ್ತಾ ಇರೋದು. ಹಾ. ಶಬರಿಮಲೆಗೆ ಹೋಗ್ತಾ ಇರೋದು. ಪ್ರತಿ ವರ್ಷನೂ ಒಂದು ಅಯ್ಯಪ್ಪ ಸ್ವಾಮಿ ನನ್ನ ಜೀವನದೊಳಗೆ ಏನೋ ಒಂದು ಅದೃಷ್ಟನೇ ತೋರಿಸ್ತಾ ಇದ್ದಾನೆ. ನಾ ಫಸ್ಟ್ ಸರಿ ಕನ್ಯಾಸ್ವಾಮಿ ಆದತ್ನಾಗ ನನ್ ಮನೇಲಿ ಮೆಟ್ಲಿ ಪೂಜೆನ ಪ್ರತಿ ವರ್ಷನೂ ಮಾಡಿಸ್ತೀನಿ ಸ್ವಾಮಿ. ಎಲ್ಲಾ ಸ್ವಾಮಿಗಳು ಬಂದ್ ನಿಂತವಾಗ ಅಲ್ಲಿ ಎಲ್ಲ ಸ್ವಾಮಿಗಳ ಮುಂದೆನೆ ಹೊರಟೋಯ್ತು ಸ್ವಾಮಿ. ನಮ್ಗ ಆತರ ಅಯ್ಯಪ್ಪ ಸ್ವಾಮಿ ನಮಗ್ ದರ್ಶನ ಕೊಟ್ನ ಅಂತ ಅನ್ಕೊಂಡ್ವಿ. ಬಟ್ ಲಾಸ್ಟ್ ಟೈಮ್ ಅನ್ಕೊಂಡಿದ್ದೆ ನಮ್ ಮಿಸಸ್ ಒಂದು ಆರ್ಡರ್ ಕಾಪಿ ಬರೋದಿತ್ತು. ಬಟ್ ಬಹಳ ತೊಂದರೆ ಆಯ್ತು 2ನೇ ಸರಿ ನಾನು ಹಾಕಿದ್ನಾಗ. ಬಟ್ ಅದನ್ನು ಅಯ್ಯಪ್ಪ ಸ್ವಾಮಿ ಮೇಲೆ ಭಾರ ಹಾಕಿ ನೀನ್ ನೋಡ್ಕೊ, ನೀನ್ ನನ್ನ ವ್ರತ ನನ್ ಕರಿಷ್ಠ ಅಂತ ನೀನ್ ಮಾಡಕತ್ತಿದ್ರೆ ನನ್ ಕೊಡು ಪ್ರತಿಫಲ, ಇಲ್ಲಾಂದ್ರೆ ಬೇಡ ಅಂತ ಅನ್ಕೊಂಡೆ ನಾನು. ಕರೆಕ್ಟ್ 48 ಶಬರಿಮಲೆಗೆ ಹೋಗಿ ರಿಟರ್ನ್ ಬರುವಾಗ್ಲೇನೆ ನಮ್ ಮಿಸಸ್ ಕಾಲ್ ಮಾಡಿ ನನ್ನ ಆರ್ಡರ್ ಕಾಪಿ ಬಂದೈತೆ ಅಂತ ಹೇಳಿದ್ರು. ನನ್ಗ ಅದು ಹೇಳ್ತಿರೋದು ಸಂತೋಷ. ನನ್ ಕಣ್ಣಲ್ಲಿ ಅಂಚಲ್ಲಿ ಇವಾಗ್ಲೂ ನೀರ್ ಬರ್ತಾ ಇದಾವ ಅದನ್ನ ನೆನ್ಸ್ಕೊಂಡ್ರೆ. ಅಯ್ಯಪ್ಪ ಸ್ವಾಮಿ ನನ್ ಜೀವನದಲ್ಲಿ ಇಷ್ಟು ತೋರಿಸ್ತಾ ಇದ್ದಾನಲ್ಲ ಪ್ರತಿಫಲ ಅಂತ. ಬಟ್ ಈ ಸಾರಿ ನಾನ್ 3ನೇ ವರ್ಷ ಈ ಸಾರಿ ಹಾಕಿದ್ನಾಗ ಏನಾಯ್ತಂದ್ರೆ ಗುರುವ, ನಮ್ ಮನೆಯಲ್ಲಿ ಮೊನ್ನೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹೋದ್ ಮಂಡೇ ಸ್ವಾಮಿಗಳೇ, ಅದು ನಮ್ ಮನೇಲಿ ಸುತ್ತು ಕಾಂಪೌಂಡ್ ಇದೆ ಸ್ವಾಮಿ. ಏನೇನೋ ಒಳಗಡೆ ಬರೋದಿಲ್ಲ. ಆಮೆ ಬಂದ್ ಕುಂತ್ಕೊಂಡ್ಬಿಟ್ಟೆ ಸ್ವಾಮಿ. ಹಾ ಸ್ವಾಮಿ, ಆಮೆ ಎಲ್ಲಿ ಅದಕ್ ಬರೋದಕ್ಕೆ ಚೂರು ಕೂಡ ಪ್ಲೇಸ್ ಇಲ್ಲ ಸ್ವಾಮಿ. ಬಟ್ ನೀರಿಲ್ಲ, ಎಂತದು ಇಲ್ಲ. ಅದು ನಮಗೆ ಅದು ನನ್ ಮಗ ನೋಡಿದಾನ ಸ್ವಾಮಿ, ಮಣಿಸ್ವಾಮಿ. ಅವ್ನ್ ದೇವ್ರ ಭಕ್ತ ಅಂದ್ರೆ ಸ್ವಾಮಿ ಭಕ್ತ ಅಂದ್ರೆ ಇವಾಗ 4 ವರ್ಷ ಸ್ವಾಮಿ. ಸಿಕ್ಕಾಪಟ್ಟೆ ಎಲ್ಲ ಸಾಂಗ್ ನೋಡ್ತಾನೆ ಸ್ವಾಮಿ. ಎಲ್ಲಾನು ಅವನು ಅಷ್ಟು ಭಕ್ತ ಅಂದ್ರೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸ್ವಾಮಿ. ಅವ್ನ್ ನಡ್ಕೊಳ್ಳೋ ರೀತಿ ನೋಡಿದ್ರೆ. ಇನ್ನು 4 ವರ್ಷದ ಅವನಿಗೆ ಫಸ್ಟ್ ಪ್ರತ್ಯಕ್ಷ ಆಗುತ್ತೆ ಸ್ವಾಮಿ ಅದು. ನಾನ್ ಮನೆಗೆ ಹೋಗಿದ್ದಿಲ್ಲ ಸ್ವಾಮಿ. ನಮ್ದು ಕಟಿಂಗ್ ಶಾಪ್ ಐತ್ ಸ್ವಾಮಿ, ಬಾರ್ಬರ್ ಶಾಪ್. ನಾನ್ ಇಲ್ಲೇ ವರ್ಕ್ ಮಾಡಿದ್ವಿ. ಮನೇಲಿ ಸಡನ್ಲಿ ಗಾಬರಿ ಆಗ್ಬಿಟ್ಟಾರ ನೋಡಿ. ಆಮೇಲೆ ಬಂದ್ಬಿಟ್ಟದ್ ಮನ್ಯಾಗ ಹೆಂಗ ಏನೋ. ನಾನ್ ಸಡನ್ಲಿ ನಮ್ ಗುರು ಸ್ವಾಮಿಯವ್ರಿಗೆ ಕಾಲ್ ಮಾಡಿದೆ. ಸ್ವಾಮಿಗಳು ಈ ತರ ಲಕ್ಷ್ಮೀನಾರಾಯಣ ಸಂಕೇತ ಅದು ಬಂದಿದ್ದು ಒಳ್ಳೇದಾಯ್ತು. ಬಟ್ ಗೋಧೂಳಿ ಸಮಯದಾಗ ಬಂದಿತ್ತಲ್ಲ, ಅದನ್ನ ಮನೆಯೊಳಗೆ ಕರ್ಕೊಂಡು ಪೂಜೆ ಎಲ್ಲ ಆರತಿ ಮಾಡಿ ಮತ್ತೆ 2 ದಿನ ಬಿಟ್ಟು ನೀರಲ್ಲಿ ಬಿಟ್ಟು ಬಂದ್ಬಿಡಿ ಅದನ್ನ ಅಂತ ಹೇಳಿದ್ರ. ನಾವ್ ಹೇಳಿದ ಪ್ರಕಾರನೇ ಮಾಡಿದೀನಿ. ಬಟ್ ಹೆಂಗ್ ಸ್ವಾಮಿ ಇದು ಅಂತ ನಿಮಗ ಒಂದ್ಸರಿ ಕೇಳ್ಬೇಕಂತ ನನ್ ಮನ್ಸು ಬಹಳ ಆತರಿತಾಯ್ತು. ಅದಕ್ಕೋಸ್ಕರ ತಮಗೆ ಕಾಲ್ ಮಾಡಿದೆ. ಸ್ವಾಮಿ, ಈಗ ನೀವು ಪ್ರಾರಂಭದಲ್ಲಿ ಏನ್ ಹೇಳಿದ್ರಿ, 2 ಹಿಂಗ ತೆಗೆದು ಬಿಟ್ರಿ ಸ್ವಾಮಿ ನನ್ನ ಭಾಗ್ಯ ಅಂತ. ಇದು ನಿಮ್ ಜೊತೆ ಮಾತಾಡ್ತಾ ಇರೋದು ಎಲ್ಲಾ ಅಯ್ಯಪ್ಪ ಸ್ವಾಮಿ ಭಕ್ತರ ಭಾಗ್ಯ ಅಂತ ನಾವ್ ಅನ್ಕೋಬೇಕು ಸ್ವಾಮಿ. ಒಂದ್ ಎಳ್ಳಷ್ಟು ಕಣದಷ್ಟು ಇಲ್ಲ ಸ್ವಾಮಿ. ನಾನು ಅದು ಮತ್ತಷ್ಟು ನಿಮ್ಮ ವ್ರತದ ನಿಯಮಗಳಲ್ಲಿ ನೀವು ಎಷ್ಟು ಅಡಾಪ್ಟ್ ಆಗಿದ್ದೀರಾ ಅನ್ನೋದನ್ನ ಮತ್ತೆ ತೋರಿಸ್ತಾ ಇದೆ ಸ್ವಾಮಿ. ಅಷ್ಟೇ, ಏನಿಲ್ಲ. ನಾವು ಅನ್ನೋದು ಯಾವ್ದು ಇಲ್ಲ ಅಯ್ಯಪ್ಪ. ನಿಮ್ಮಲ್ಲಿರುವಂತಹ ಭಕ್ತಿ, ನಿಮ್ಮ ಭಾವ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲೂ ಬರ್ಲಿ, ಎಲ್ಲರೂ ಕೂಡ ಮಂಡಲ ಆನಂದ ಅನುಭವಿಸ್ಲಿ ಅನ್ನೋದೇ ನಮ್ಮ ಒಂದು ಚಾನಲ್ ಆಗಿದೆ. ಪ್ರತಿ ವರ್ಷ ನಾವು ದೊಡ್ಡ ಪಾದನೆ ಮಾಡಿ ಆ ಸನ್ನಿಧಾನಕ್ಕೆ ಮೆಟ್ಲು ತುಳಿತೀನಿ ಸ್ವಾಮಿ. ಅಲ್ಲಿವರೆಗೂ ನಾನು ಹೋಗೋದಿಲ್ಲ ಸ್ವಾಮಿ. ಯಾವ ಊರ ಅಯ್ಯಪ್ಪ, ಏನ್ ಹೆಸರು? ನಮ್ದು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕ್ ಮುದ್ಗಲ್ ಅಂತ ಹೇಳಿ ಸ್ವಾಮಿ. ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಮಂಡಲ ವ್ರತ ಮಾಡ್ತಾರಲ್ಲ ಸ್ವಾಮಿ? ನಿಜ ಸ್ವಾಮಿ. ನಮ್ ಪೀಠದಲ್ಲಂತೂ ನಮ್ ಗುರುಸ್ವಾಮಿಗಳಂತೂ ಕಂಡೀಷನ್ ಸ್ವಾಮಿ. ನನ್ ವ್ರತನ ನನ್ ಪಾಪ ಯಾಕೆ ಕಟ್ಕೊಳ್ಳಿ, ನಾನ್ ಮಂಡಲ ವ್ರತ ಮಾಡಿದ್ರೆ ಮಾತ್ರ ನನ್ ಕೂಡ ಮಾಲೆ ಹಾಕ್ಸೋಳಿ, ಇಲ್ಲಾಂದ್ರೆ ನಾನು ಹಾಕೋದಿಲ್ಲ. ನೀವ್ ಏನಾದ್ರು ಕರ್ಕೊಂಬರ್ರಿ, ಯಾರನ್ನಾರು ಕರ್ಕೊಂಬರ್ರಿ, ನಾವೆಲ್ಲ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಮ ವ್ರತ ಮಾಡಿದ್ರೆ ನನಗ್ ಪ್ರತಿಫಲ ಸಿಗುತ್ತೆ, ಅದು ನಾ ಹಾಕೋದಿಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡ್ತಾರೆ ಸ್ವಾಮಿ ಅವ್ರಿಗೆ. ಸ್ವಾಮಿ, ನಿಜಕ್ಕೂ ನೀವೇ ಭಾಗ್ಯವಂತರು. ಅಂತ ಗುರುಸ್ವಾಮಿ ಪಡೆದಿದ್ದೀರಾ, ಅಂತ ಗುರುಸ್ವಾಮಿ ಶಿಷ್ಯರಾಗಿ ನೀವಿದ್ದೀರಾ, ಮತ್ತೆ ಮಂಡಲ ವ್ರತನ ಆನಂದ ಅನುಭವಿಸ್ತಾ ಇದೀರಾ. ಮತ್ತೆ ಸ್ವಾಮಿ, ನನಗೆ ಒಂದು ಡೌಟ್ ಆಯ್ತು ನಿಮ್ಮ ಮಾತಲ್ಲಿ. ನನಗೆ 2ನೇ ವರ್ಷ ಆರ್ಡರ್ ಕಾಪಿ ಬಂತು ಅಂದ್ರೆ ನೀವು ಬಾರ್ಬರ್ ಶಾಪ್ ಇದೆ ಅಂತೀರಾ, ಏನು ಆರ್ಡರ್ ಕಾಪಿ? ನನ್ನ ಮಿಸಸ್ ಸ್ವಾಮಿ ಅದು ಅಂಗನವಾಡಿಯಲ್ಲಿ ಹೆಲ್ಪರ್ ಹಾಕಿದ್ವಿ ಸ್ವಾಮಿ. ಅದು ತುಂಬಾ ಜನ ಅದಕ್ಕೆ ಅಪೋಸ್ ಮಾಡ್ತಾ ಇದ್ರು ಸ್ವಾಮಿ. ಅದು ಸ್ಟೇ ಎಲ್ಲ ಹಾಕಿದ್ರು. ಅದಕ್ಕ ನಾವ್ ಎಲ್ಲೇ ಕ್ಯಾನ್ಸಲ್ ಆಗುತ್ತೆ ಬಿಡ ಅಂತ ಅನ್ಕೊಂಡಿದ್ವಿ ಸ್ವಾಮಿ. ಅದು ಬಟ್ ಅದ್ ಅಯ್ಯಪ್ಪನ ಕರುಣೇನೋ ನಾನು ಹೆಂಗೋ ಏನೋ, ಬಟ್ ಅದ ನಾವ್ ಒಳ್ಳೆ ರಿಟರ್ನ್ ಬರುವಾಗ ನಮ್ಗ ಆರ್ಡರ್ ಕಾಪಿ ಸಿಕ್ತು ಸ್ವಾಮಿ. ಅದು ಅಂದ್ರೆ ಅದು ಪರ್ಮನೆಂಟ್ ಜಾಬ್ ಸ್ವಾಮಿ? ಪರ್ಮನೆಂಟ್ ಸ್ವಾಮಿ. ನಿಮಗೆ ಜೀವನದಲ್ಲಿ ಎಷ್ಟೆಷ್ಟು ಶಕ್ತಿ ಕೊಟ್ಟು ಭಗವಂತನ ಸೇವೆ ಮಾಡಿ ಇನ್ನೂ ಭಗವಂತನ ವಿಚಾರ ತಿಳಿಸ್ತಾ ಸ್ವಾಮಿ. ನಿಜ, ನಾನಂತರೂ ಅಯ್ಯಪ್ಪ ಸ್ವಾಮಿಗೆ ನನ್ ತನುಮನನೇ ಅರ್ಪಿಸ್ಬಿಟ್ಟಿನಿ ಸ್ವಾಮಿ. ನಿಜವಾಗ್ಲೂ ಅದು ಎಲ್ರಿಗೂ ಸಾಧ್ಯ ಇಲ್ಲ ಸ್ವಾಮಿ. ಅಯ್ಯಪ್ಪ ನಿಮ್ಮ ಕೈಯಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ. ಅವ್ರು ನಿಮ್ಗೆ ನಿಮ್ ಮನೆ ಒಳಗಿದ್ದಾರೆ,
ನಿಮ್ ಮನದೊಳಗಿದ್ದಾರೆ. ನಿಮ್ ಜೊತೆ ಮಾತಾಡಕತ್ತೀನಿ ನನ್ ವಾಯ್ಸ್ ನಡಗಕತ್ತೀನಿ, ನನ್ ಮೈಯೆಲ್ಲ ಕೂದಲೆಲ್ಲ ಸ್ವಾಮಿ ಸ್ವಾಮಿ ನಮಗೆ ಮತ್ತಷ್ಟು ನೀವು ಜವಾಬ್ದಾರಿ ಹೆಚ್ಚಿಸ್ತಾ ಇದ್ರಿ ಅಂತ ಮಾತನಾಡಿದಾಗ, ಯಾಕೆಂದ್ರೆ ನಿಮ್ಮಂತ ಮಾರ್ಗದರ್ಶನರು ಬೇಕು ಸ್ವಾಮಿ. ನಾನು ನಿಮ್ಮ ವಿಡಿಯೋಗಳನ್ನ ನೋಡಿ ಹೆಚ್ಚು ತಿಳ್ಕೊಂಡಿದ್ದೀನಿ ಸ್ವಾಮಿ. ಯಾವ ತರ ವ್ರತ ಮಾಡ್ಬೇಕು, ಯಾವ ತರ ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ಸ್ವಾಮಿ. ನಿಮ್ಮಂತ ನೀವು ತಿಳಿಸ್ಕೊಟ್ಟಿದ್ದನ್ನೇ ನಿಮ್ಗೆ ಹೇಳಂತದ್ದು ಅಷ್ಟೇ ನನ್ನ ಕೆಲಸ. ನಾನೇನು ನನ್ನ ಪಾತ್ರ ನಾವೇನು ಸೃಷ್ಟಿ ಮಾಡ್ಲಿಕ್ಕೆ ಏನು ಇಲ್ಲ ಸ್ವಾಮಿ. ಮತ್ತೆ ನನಗೆ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು ಅಂತ. ಮಾಲೆ ಹಾಕಿದ್ರೆ ಈಗ? ಹಾ ಸ್ವಾಮಿ, ಮಾಲೆ ಒಳಗಿದ್ದೀನಿ ಸ್ವಾಮಿ. ಎಷ್ಟ್ ದಿನ ಆಯ್ತಾಯಪ್ಪ? ನಾನು ನವೆಂಬರ್ 22ಕ್ಕೆ ಹಾಕಿದೀವಿ ಸ್ವಾಮಿ. ಯಾತ್ರೆ ಯಾವಾಗ ಸ್ವಾಮಿ? ಜನವರಿ 10ಕ್ಕೆ ಸ್ವಾಮಿ, ನಮ್ದು ಇರುಮುಡಿ ಹೋಗೋದು ನಾವು. ಜ್ಯೋತಿಗೆ ಅಲ್ಲಿ ಇರ್ತೀರಾ? ಜ್ಯೋತಿಗೆ ಅಲ್ಲಿ ಇರ್ತೀವಿ ಸ್ವಾಮಿ. ದೊಡ್ಡ ಪದ ಮಾಡ್ಕೊಂಡು ಸೇರ್ತೀವಿ ಸ್ವಾಮಿ. ಈಗ ನಿಮ್ಮ ವೃತ್ತಿ ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮ ನಾನ್ ವೃತ್ತಿಯಲ್ಲೇ ಇದ್ದೀನಿ ಸ್ವಾಮಿ. ನಾನ್ ವೃತ್ತಿ ಮಾತ್ರ ಯಾವತ್ತಿಗೂ ಬಿಡೋದಿಲ್ಲ ಸ್ವಾಮಿ. ನಾನ್ ಫಸ್ಟ್ ಪ್ರಿಫರೆನ್ಸ್ ನಾನ್ ವೃತ್ತಿ ಕೊಡ್ತೀನಿ ಸ್ವಾಮಿ. ನಾನು ಈಗ ನಿಮ್ಮಲ್ಲಿ ಸ್ವಾಮಿಗಳು ಬರ್ತಾರಾ? ನೀವು ಮಾಲೆ ಹಾಕೊಂಡಿದ್ದೀರಾ ಸ್ವಾಮಿ, ನಾವು ಇವ್ರ ಅಂಗಡಿಗೆ ಹೋಗ್ಬಾರ್ದು, ನಮಗೆ ಅವ್ರ ಪಾಪ ನಮ್ಮಿಂದ ಅವ್ರಿಗೆ ಸ್ವಲ್ಪ ಆತರ ಜನಗಳು ಇದಾರೆ ಸ್ವಾಮಿ. ಬಟ್ ಅವ್ರೇನಾದ್ರು ಇದು ಮಾಡಿದ್ರೆ ನಾನ್ ಟಚ್ ಕೂಡ ಮಾಡ್ಸ್ಕೊಳ್ಳೋ ಸ್ವಾಮಿ. ಇಲ್ಲ ನೀವ್ ಮಾಡ್ಬೇಡ್ರಿ, ನಾನ್ ಬೇರೆ ಕಡೆ ಮಾಡ್ಸ್ಕೊಳ್ತೀನಿ ಅಂತ ಹೇಳ್ತಾರೆ ಸ್ವಾಮಿ. ಮಾಂಸಾಹಾರ ತಿಂದಿದ್ರೆ ಏನಾದ್ರು ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ನನಗೊಂಥರ ಮುಜುಗರ ಅನ್ಸುತ್ತೆ. ಯಾಕೊಂದ್ ಅವ್ರು ನನಗ್ ಕೊಡ್ತಿರೋ ಗೌರವ ಅಂತಾನು ಅನ್ಸುತ್ತೆ. ಬಟ್ ಒಂಥರ ಇದು ಅನ್ಸುತ್ತೆ ಸ್ವಾಮಿ. ಅಲ್ಲ, ಅವಾಗ ನಿಮಗೆ ಪ್ರತಿನಿತ್ಯ ಎಷ್ಟು ಒಂದು ಆದಾಯ ಬರ್ತಾ ಇತ್ತು, ಆ ಆದಾಯದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆಯಾ? ಹಂಗೇನಿಲ್ಲ ಸ್ವಾಮಿ, ನಾನು ಇನ್ನೂ ಹೆಚ್ಚು ತಗೊಳಕತ್ತೀನಿ ಸ್ವಾಮಿ. ನನ್ನ ಅಂಗಡಿಯಲ್ಲಿ ನಮ್ದು ದೊಡ್ಡ ಶೋರೂಮ್ ಇದೆ ಸ್ವಾಮಿ. ನಾನೇ ಅದಕ್ಕೆ ನಾನಂತ ಹೇಳೋದಿಲ್ಲ, ನಾನು ಪ್ರತಿಫಲದ್ದು ನಾನು ಓನರ್ ಇದ್ದೀನಿ ಸ್ವಾಮಿ. ಬಟ್ ನನ್ನ ಕೈಯಲ್ಲಿ ಒಂದು 6 ಹುಡುಗರು ವರ್ಕ್ ಮಾಡ್ತಾರೆ ಸ್ವಾಮಿ. ಎಲ್ಲ UP ಹುಡುಗರು ಇದಾರೆ. ಬಟ್ ಅವ್ರ ಮೇಲೆ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಸ್ವಾಮಿ. ನೀವು ವರ್ಕ್ ಮಾಡಲ್ಲ? ನಾನು ವರ್ಕ್ ಮಾಡ್ತೀನಿ ಸ್ವಾಮಿ. ಬಟ್ ಅವ್ರಿಗೆ ಫುಲ್ ಆಯ್ತಂದ್ರೆ ನಾನು, ಯಾಕಂದ್ರೆ ಅವ್ರು ಅಲ್ಲಿಂದ ದೂರ್ಲಿಂತ ನನ್ನೇ ನಂಬ್ಕೊಂಡ್ ಬಂದಾರಲ್ಲ ಸ್ವಾಮಿ. ಹಿಂಗ ಪಾಪ ಅವ್ರುನು ದುಡ್ಕೋಲಿ ಅಂತೇಳಿ ನಾನು ಅವರೆಲ್ಲ ಸೀಟ್ ತಾವ್ ಮಾಡಕ್ ನಿಂತಾರೆ. ಅವ್ರೆ ಹೆಚ್ಚಿನ ಕಸ್ಟಮರ್ ಬಂದ್ರೆ ಮಾತ್ರ ನಾನು ಮಾಡ್ತೀನಿ ಸ್ವಾಮಿ. ಅಲ್ಲ, ಮಾಡಿಸ್ಕೊಳ್ತಾರ ಕಸ್ಟಮರ್ ನಿಮ್ಮ ಹತ್ರ? ಬಟ್ ಒಬ್ರೊಬ್ರು ಮಾಡ್ಸ್ಕೊಳ್ತಾರೆ ಸ್ವಾಮಿ. ಬಟ್ ಒಬ್ರೊಬ್ರು ನಾನು 10 ಗಿರಾಕಿಯಲ್ಲಿ ಒಂದ್ ಇಬ್ಬರಾದ್ರೂ ರಿಜೆಕ್ಟ್ ಮಾಡಿರ್ತಾರೆ. ಬಟ್ 8 ಕಸ್ಟಮರ್ ಹತ್ರ ನಾನು ವರ್ಕ್ ಮಾಡಿರ್ತೀನಿ ಸ್ವಾಮಿ. ಈಗ ಅವರು ರಿಜೆಕ್ಟ್ ಮಾಡದವ್ರಿಗೆ ನೀವು ಏನಾದ್ರು ಹೇಳ್ತೀರಾ? ನಾನೇನೇನು ಹೇಳೋದಿಲ್ಲ ಸ್ವಾಮಿ. ನಾವು ಸುಮ್ಮ ಆಗ್ಬಿಡ್ತೀನಿ, ಇರ್ಲಿ ಬಿಡ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಸುಮ್ಮ ಆಗ್ಬಿಡ್ತೀನಿ. ಈಗ ನೀವೇ ಅದಕ್ಕೆ ಉತ್ತರ ಕೊಡಿ ಸ್ವಾಮಿ. ಈಗ ರಿಜೆಕ್ಟ್ ಮಾಡೋರು ಸರಿನಾ ಅಥವಾ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋರು ಸರಿನಾ? ಏನ್ ಅನ್ಸುತ್ತೆ ನಿಮ್ಗೆ? ನಾನು ಹೇಳೋದು ನೀವೇ ಹೇಳಿ. ನಾನು ಅದಕ್ಕೆ ಯಾವ ತರ ಉತ್ತರ ಕೊಡ್ಬೇಕು ಸ್ವಾಮಿ? ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದು ಹೇಳಿ ಸ್ವಾಮಿ, ಏನ್ ತೊಂದ್ರೆ ಇಲ್ಲ. ನನ್ಗೊಂದ್ ಏನ್ ಅನ್ಸುತ್ತೆ, ಬಟ್ ಅವ್ರ ಸಂಸಾರಸ್ಥರಿದ್ರೆ ನೈಟ್ ಸ್ವಲ್ಪ ಏನಾದ್ರು ಬೈಕ್ಗಳನ್ನ ಇದು ಮಾಡ್ಕೊಂಡಿರ್ತಾರಲ್ಲ ಸ್ವಾಮಿ. ಬಟ್ ಅವ್ರು ನನ್ನನ್ನ ಟಚ್ ಮಾಡೋಕೆ ಹಿಂದ ಮುಂದೆ ನೋಡ್ತಾರೆ. ಯಾಕಂದ್ರ ನಾವು ಮಾಲೆ ಒಳಗೆ ಇರ್ತೀವಿ, ಸುಮ್ನೆ ಯಾಕಪ್ಪ ಅಂತ ತಡ್ಕೊಳ್ಳೋದು ಇನ್ನ ಬೇಡ ಅಂತ ಸ್ವಲ್ಪ ಡ್ರಿಂಕ್ ಮಾಡಿರ್ತಾರಲ್ಲ ಸ್ವಾಮಿ. ಬೇಡಪ್ಪ, ಅವರು ಎಲ್ಲ ದೊಡ್ಡವರು ಸ್ವಾಮಿ. ಜಾಸ್ತಿ ನಮ್ ಕಡೆ ಎಲ್ಲ ಜಾಸ್ತಿ ಗೌರವ ಕೊಡ್ತಾರೆ ಸ್ವಾಮಿ ಮಾಲೆ ಒಳಗಿದ್ದವ್ರಿಗೆ. ಈಗ ನಿಮ್ಮ ವರ್ಕರ್ಸ್ ನಿಮ್ಮನ್ನ ಟಚ್ ಮಾಡ್ಕೊಳಲ್ವಾ? ಮಾಡ್ಕೊಂತಾರ ಸ್ವಾಮಿ ಅವರೆಲ್ಲ. ಅವರು ಸಂಸಾರಸ್ಥರು ಯಾರು ಇಲ್ವಾ? ಸಂಸಾರಸ್ಥರು ಬಟ್ ಒಂದಿಬ್ರು ಇದಾರೆ ಸ್ವಾಮಿ. ಬಟ್ ಎಲ್ಲ ಹುಡುಗರು ಇದಾರೆ ಸ್ವಾಮಿ. ಅಲ್ಲ, ಅವರು ಸಂಸಾರಸ್ಥರು ರಾತ್ರಿ ದಿನ ಸಂಸಾರ ಮಾಡಿರ್ತಾರೆ. ಅವಾಗ ನಿಮ್ಮ ಅಂಗಡಿಗೆ ಬಂದಿಲ್ಲ ಸ್ವಾಮಿ. ಬಟ್ ಇವರೆಲ್ಲ UP ಅಲ್ಲಿ ಇದಾರಲ್ಲ, ಅವರೆಲ್ಲ ಫ್ಯಾಮಿಲಿ ಅಲ್ಲೇ ಇದೆ ಸ್ವಾಮಿ ಅವ್ರು. ಇಲ್ಲ ಸ್ವಾಮಿ, ಸುಮ್ನೆ ನಾನು ಒಂದು ಇಂಥ ಸಮಸ್ಯೆಗಳು ಬರುತ್ತೆ, ಇಂಥ ಪ್ರಶ್ನೆಗಳು ಬರುತ್ತೆ ಅನ್ನೋ ಒಂದು ಫೇಸ್ ಮಾಡ್ತಿರ್ತೀವಿ ಸ್ವಾಮಿ. ಫೇಸ್ ಮಾಡ್ತಿರ್ತೀವಿ ಸ್ವಾಮಿ. ಸ್ವಾಮಿ, ಇಲ್ಲಿ ಅರಿತು ಅರಿಯದೆ ನಾವು ಮಾಡೋ ಅಪರಾಧಗಳನ್ನೆಲ್ಲ ಮನ್ನಿಸಿ ಅಂತ ಹೇಳ್ತೀವಿ. ವೃತ್ತಿ ಜೀವನಕ್ಕೆ ಬಂದಾಗ ನಮಗೆ ಗೊತ್ತಿಲ್ಲದೆ ಏನೂ ಆಗದು, ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಿಮ್ಮ ವೃತ್ತಿಯನ್ನ ನೀವು ಯಾವತ್ತೂ ಕೈ ಬಿಡಬೇಡಿ ಸ್ವಾಮಿ. ಯಾಕೆಂದ್ರೆ ಮಾಲೆ ಹಾಕಿದೀನಿ, ನಾನು ರಜಾ ತಗೊಳ್ತೀನಿ, ನಮ್ ಹುಡುಗರಿಗೆ ಬಿಟ್ಬಿಡ್ತೀನಿ ಅನ್ನೋದು ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ನಾವ್ ಮಾಡುನು ನನ್ ಮನ್ಸಲ್ಲಿ ಆ ಕ್ವಶನ್ ಬರೋದ್ ಬೇಡ. ನಿಮ್ಮ ಗುರುಗಳು ಏನಂತಾರೆ ಸ್ವಾಮಿ? ನಮ್ ಗುರುಗಳಿದ್ರೆ ನಮ್ಗೆ ಫಸ್ಟ್ ಅವ್ರು ಒಟ್ಟ ಪೀಠದಲ್ಲಿ ಇರೋಲ್ಲೇ ಕೊಡೋದಿಲ್ಲ. ಫಸ್ಟ್ ನೀವು ಹೋಗ್ರಿ, ನಿಮ್ ಕೆಲಸ ಮಾಡ್ಕೊಳ್ಳಿ ಅಂತ ಸ್ವಾಮಿ. ನಿಜವಾಗ್ಲೂ ಭಾಗ್ಯವಂತರು ನೀವು. ಯಾಕೆಂದ್ರೆ ಈಗ ಒಂದು ಕೆಲವು ನನ್ನ ವಿಚಾರ ಅಂತಲ್ಲ, ಕೆಲವರು ಸ್ವಾಮಿ ಈ ಕೆಲಸ ಮಾಡಬಾರ್ದು, ನೀವು ಮಾಲೆ ಹಾಕೊಂಡಾಗ ಈ ಕೆಲಸ ಮಾಡಬಾರ್ದು. ನಮ್ಮ ಗುರುಗಳು ಮಾತ್ರ ಯಾವತ್ತೂ ನಮ್ಗೆ ಆತರ ರಿಸ್ಟ್ರಿಕ್ಷನ್ ಹಾಕೇ ಇಲ್ಲ ಗುರು ನಮ್ಗಳೇ. ಸ್ವಾಮಿ ಶರಣಸ್ವಾಮಿ, ನೀವು ನನಗೆ ಕರೆ ಮಾಡಿ 1 ನಿಮಿಷಕ್ಕೆ ನನಗೇನೋ ಗೊತ್ತಿಲ್ಲ, ಕರೆ ರೆಕಾರ್ಡ್ ಆಗ್ತಾ ಇದೆ. ಯಪ್ಪ, ನಾನು ಇದನ್ನ ವಿಡಿಯೋ ಮಾಡಬಹುದಾ ಅಂತ ನಿಮ್ಗೆ ಅನ್ಸಿದ್ರೆ ನಾನು ಮಾಡ್ತೀನಿ. ಓಕೆ ಗುರುಗಳೇ, ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಒಂದು ಮಂಡಲ ಕಾಲದ ವ್ರತದ ಒಂದು ಅದ್ವಿತೀಯವಾದ ಅನುಭವನ ಹಂಚ್ಕೊಳ್ತೀರಾ. ಯಾರು ಬೇಕಾದ್ರೂ ಹಂಚ್ಕೋಬಹುದು ಸ್ವಾಮಿ. ನಮಗೂ ಈಗ ನೋಡಿ, ಯಾಕೆ ಅಂದ್ರೆ
ನಾವು ಮಂಡಲ ಮಾಡ್ತಾ ಇರೋರೇ ನಾವು ಒಂಥರ ಏನೋ ನಾವು ಭಗವಂತನಿಗೆ ಬಹಳ ಹತ್ತಿರದಲ್ಲಿ ಕ್ಯೂನಲ್ಲಿ ಹತ್ರ ಇರ್ತೀವೇನೋ ಅಂತ ಅನ್ನಿಸ್ತಾ ಇದೆ. ಗುರುಗಳು ಯಾರು ಹೆಂಗೋ ಅವರು ವ್ರತ ಯಾವ ತರ ಪ್ರತಿಫಲ ತಗೊಳ್ತಾ ಇದಾರೋ ನನ್ಗೆ ಗೊತ್ತಿಲ್ಲ. ಬಟ್ ನನ್ ವ್ರತ ನನ್ ಮನ್ಸಿಗೆ ಅನ್ಸಿದಷ್ಟು ನಾನು ವ್ರತ ನೀಟಾಗಿ ಮಾಡ್ತಾ ಇದ್ದೀನಿ ಗುರುಗಳು. ಎಷ್ಟು ನನ್ನಿಂದ ಸಾಧ್ಯ ಆಗುತ್ತೋ ಅಷ್ಟು ನಾನು ಅದ್ರ ಪ್ರತಿಫಲ ಅಂತೂ 100-200% ನಾನು ಅಯ್ಯಪ್ಪಲಿಂದ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ದುಡಿತಾ ಇದ್ದೀನಿ ಅವನಿಗೋಸ್ಕರ. ನಾನು ಅವನಿಗೆ ಕೇಳೋ ನನಗೆ ಅಷ್ಟ ಐತೆ ಸ್ವಾಮಿ. ನಾ ಕೇಳ್ಕೊಂತೀನಿ, ನಾ ತಗೊಂತೀನಿ. ಈಗ ನಿಮ್ಗೆ 3 ವರ್ಷದಿಂದ ಯಾತ್ರೆ ಮಾಡ್ತಾ ಇದೀರಲ್ವಾ? ಹಾ ಸ್ವಾಮಿ. ಮಗು ಈಗ 4 ವರ್ಷ. 4 ವರ್ಷ ಆಗಿದೆ. ಅಂದ್ರೆ ಆ ಮಗುಗೆ 1 ವರ್ಷ ಆಗಿದ್ದಾಗಲಿಂದ ಮಾಲೆ ಹಾಕಿದಿರಾ ನೀವು? ಹಾ ಸ್ವಾಮಿ. ಮತ್ತೆ ಆಗ್ಲೇ ಒಂದ್ ಮಾತು ಹೇಳಿದ್ರಿ, ನನ್ನ ಮಗ ಬಹಳಷ್ಟು ಭಕ್ತಿಯಿಂದ ಇದ್ದಾರೆ ಅಂತ. ಸ್ವಾಮಿ ಅವ್ನ ವಿಡಿಯೋಸ್ ನಿಮಗೆ ಹಾಕ್ತೀನಿ. ನೀವು ಇದೇ ವಾಟ್ಸ್ಆಪ್ ನಂಬರ್ ಇದ್ರೆ ನೋಡಿ ಸ್ವಾಮಿ ಅವ್ನ ಎಷ್ಟು ಭಕ್ತಿಲಿ ಇದ್ದಾರೆ. ಖಂಡಿತ ಹಾಕಿ. ಆ ಪುಟ್ಟ ಪಾದಗಳಿಗೆ ನಾವು ಬಿಡಬೇಡ, ನೀವು ಬಿಡಬೇಡ ಅಂತ ಪುಟ್ಟ ಪಾದಕ್ಕೆ ನಮಸ್ಕರಿಸೋಣ. ಮತ್ತೆ ಆ ಮಗುವಿಗೆ ಆ ಒಂದು ಸಂಸ್ಕಾರ ಭಕ್ತಿಯನ್ನ ನೋಡ್ತಿರೋರು ನೀವೇ. ನಿಮ್ ಮೂಲಕ ಭಗವಂತ ಅಯ್ಯಪ್ಪ ಕೊಟ್ಟಿದ್ದಾರೆ. ಯಾಕೆಂದ್ರೆ ನೀವು ಮಾಲಾಧಾರಣೆಯನ್ನ ಮಾಡಿ ನೀವು ಯಾವ ರೀತಿ ಮನೆಯಲ್ಲಿ ನಡ್ಕೊಳ್ತೀರಾ ಅದನ್ನ ಪ್ರತಿಬಿಂಬವಾಗಿ ಮಕ್ಕಳು ಬೆಳೆಯುತ್ತೆ ಅನ್ನೋದೇ ಒಂದು ಕಾರಣ. ನಮ್ಮ ಮನೆಯಲ್ಲಿ ಅಂತರೂ ಪಾದರಕ್ಷಕಂತರೂ ಯಾರು ಹಾಕಲ್ಲ. ಡೈಲಿ ಸ್ನಾನ ಮಾಡ್ತಾರೆ, ಡೈಲಿ ಮನೆ ಒರೆಸ್ತಾರೆ ಸ್ವಾಮಿ. ಬಟ್ ನನ್ನ ವ್ರತಲಿಂದನೂ ಅವರು ನನ್ನ ಪರವಾಗಿ ವ್ರತ ಮಾಡ್ತಾ ಇದ್ದಾರೆ. ಮಾಡ್ಲಿ ಸ್ವಾಮಿ, ಎಲ್ಲರೂ ಆನಂದ ಅನುಭವಿಸ್ಲಿ ಸ್ವಾಮಿ. ಅದನ್ನ ಆನಂದವಾಗಿ ಅನುಭವಿಸ್ಬೇಕು, ಕೆಲಸ ಅಂತ ಅನ್ಕೋಬಾರ್ದು. ಅದನ್ನ ಕೆಲಸ ಅನ್ಕೊಂಡಾಗ ಮನಸ್ಸಿಗೆ ಭಾರ ಆಗುತ್ತೆ. ನಾವು ನಮ್ಮ ಬದುಕಿಗೆ ನಮ್ಮ ಅಯ್ಯಪ್ಪ, ನಮ್ಮ ಸ್ವಾಮಿ, ನಮ್ಮ ಮಗು ಅಂತ ಅನ್ಕೊಂಡು ನಾವು ಮಾಡಿದ್ರೆ ನಮ್ಮನೇಲಿ ಎಷ್ಟು ಇದು ನವೆಂಬರ್ ಬಂತಂದ್ರೆ ಎಷ್ಟು ಖುಷಿ ಆಗ್ತಾರ ಗೊತ್ತಾ. ನಮ್ ಮನೆಯಲ್ಲಿ ಸ್ವಾಮಿ ಬರ್ತಾರ ಅಂತ ನಾವ್ ಹೋಗೋದೇ ಕಾಯ್ತಾ ಇರ್ತಾರ ಸ್ವಾಮಿ. ಮನೆಯಲ್ಲಿ ಒಂಥರ ಡಿವೈನ್ ನಮ್ಮ ಮಿತ್ರ ಸ್ವಾಮಿ ಹೇಳ್ತಾರಲ್ಲ, ಅವ್ರ ನಮ್ ಮನೇಲಿ ಒಂಥರ ನೀವ್ ಬಂದ್ ಹೋದ್ಮೇಲೆ ಒಂಥರ ಡಿವೈನ್ ಇರುತ್ ನೋಡ್ರಿ. ಒಂಥರ ಏನೋ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ ನೀವ್ ಮಾಲೆ ಹಾಕಿದಾಗ. ಅಂತಾರ ನಮ್ಗೆ ಅದೇ ಖುಷಿ ಆಗುತ್ತೆ ಸ್ವಾಮಿ ಕೇಳಕ್ಕೆ. ಏನ್ ಹೆಸರು ಹೇಳಿದ್ರಿ ಸ್ವಾಮಿ ನಿಮ್ದು? ನಮ್ಮದು ಮುತ್ತಣ್ಣ ಅಂತ ಹೇಳಿ ಸ್ವಾಮಿ. ಮುತ್ತಣ್ಣ ಹೆಸರೇ ಹೇಳಿಲ್ಲ ನೀವು. ರಾಯಚೂರು ಮುತ್ತಣ್ಣ ಸ್ವಾಮಿಗಳು. ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಮುದ್ಗಲ್ ಗ್ರಾಮ. ಮುತ್ತಿನಂತ ಅಣ್ಣನಂತ ಸ್ಥಾನದಲ್ಲಿ ಇಟ್ಕೊಂಡು ಮಾತುಗಳು ಹೇಳಿದಿರ ಸ್ವಾಮಿ. ಈ ಮುತ್ತನಂತ ಮಾತುಗಳನ್ನ ಎಲ್ಲರೂ ಪಾಲಿಸಿ ಮಂಡಲ ವ್ರತವನ್ನ ಮಾಡಿ ನಮಗೆ ಸ್ವಾಮಿ, ನಮಗೆ ಕಷ್ಟ ಸ್ವಾಮಿ. ಆ ಕಷ್ಟ ನಮಗ್ ಬೇಡ ಸ್ವಾಮಿ. ನಮಗೆ ಅಯ್ಯಪ್ಪ ಪ್ಯಾಕೇಜ್ 7,000 ಕೊಟ್ರೆ ಪ್ಯಾಕೇಜ್ ಕರ್ಕೊಂಡು ಹೋಗ್ತಾರೆ. ನಾವು ಒಂದರ ಮಟ್ಟಿಗೆ ಬಂದಿರೋಂತ ಸ್ವಾಮಿಗಳು ಈ ಒಂದು ವಿಚಾರದಿಂದ ಎಲ್ಲ ಒಬ್ರು ಬದಲಾಗಿದ್ರೆ ಅನ್ನೋ ಒಂದು ಕಾರಣಕ್ಕೆ ಭಗವಂತ ನಿಮ್ಗೆ ಫೋನ್ ಮಾಡಿಸಿದಾರೆ ಅಂತ ನಾನು ಅನ್ಕೊಳ್ತೀನಿ ಸ್ವಾಮಿ. ನಾನು ಇವತ್ತು ನಿಮ್ಗೆ ಅವತ್ತೇ ಕಾಲ್ ಮಾಡ್ಬೇಕು, ಮರ್ದಿನ ಮಂಗಳವಾರ ಅಂತ ಅನ್ಕೊಂಡಿದ್ದೆ. ಬೇಡ, ನಾನು ನನ್ ಮನ್ಸಿಗೆ ಯಾವಾಗ ತೋರುತ್ತೆ ನಾನು ಅವಾಗ ಕಾಲ್ ಮಾಡ್ತೀನಿ. ಇವಾಗ ಸುಮ್ ಕುಂತ್ಕೊಂಡಿದ್ದೆ ನಾನು ಹಂಗೆ ನಿಮ್ ವಿಡಿಯೋ ನೋಡ್ಕೊಂತ. ನಿಮ್ ನಂಬರ್ ಕಾಲ್ ಮಾಡಿದ್ರೆ ಆಯ್ತು ಒಂದ್ಸರಿ ಅಂತ ಹೇಳ್ಕೊಂಡು ಸಡನ್ಲಿ ಕಾಲ್ ಮಾಡಿದೆ. ನಿಮ್ ಸಡನ್ಲಿ ಪಿಕ್ ಮಾಡಿದ್ರಿ ಸ್ವಾಮಿ. ನನ್ಗೆ ಅದೇ ಒಂದ್ ಕ್ಷಣ ಖುಷಿ ಆಗೋಯ್ತು ಸ್ವಾಮಿ. ಬಟ್ ಈ ತರ ಆಮೇಲೆ ಅದು ಬಂದಿರೋದೇ ಅದು ಆ ಭಗವಂತನ ಕರುಣೆ ಅಂತೀರಾ. ಬಟ್ ದರ್ಶನಕ್ಕೋಸ್ಕರ ಬಂದಿರೋದನ್ನ ಒಟ್ಟೆ ಹೆಂಗ್ ಸ್ವಾಮಿ? ಸ್ವಾಮಿ, ನಾವು ನೀವು ಮಾಲೆ ಹಾಕಿದಾಗ ಎಲ್ಲಾ ವಸ್ತುನು ನಮ್ಗೆ ಅಯ್ಯಪ್ಪನೇ. ಸ್ವಾಮಿ ಹಾಗೆ ಬಂದಿದ್ದಾರೆ ಅಯ್ಯಪ್ಪ. ಯಾವುದೇ ಒಂದು ಜೀವಿಗಳನ್ನ ನಾವು ನೋಯಿಸ್ಲಿಕ್ಕೆ ನಾವಲ್ಲ ಸ್ವಾಮಿ. ನಿಜ. ಅದನ್ನ ಓಡಿಸ್ಬಿಟ್ಟಿದ್ರೆ ನಮಗೆ ನೋವು ನಮಗೆ ಪರೀಕ್ಷೆ ಮಾಡ್ಲಿಕ್ಕೆ ಭಗವಂತ ಯಾವ್ದು ರೂಪದಲ್ಲಿ ಕಳಿಸಿರ್ತಾರೆ. ನಾನು ಅದನ್ನೆಲ್ಲ ಹಿಡ್ಕೊಂಡು ಪೂಜೆ ಮಾಡಿದ ವಿಡಿಯೋ ಇದೆ ಸ್ವಾಮಿ. ಖಂಡಿತ ಕಳಿಸ್ಕೊಡಿ. ಈ ಸ್ವಾಮಿಗಳು ಎಲ್ಲರೂ ನೋಡ್ಲಿ ಈ ವಿಡಿಯೋಗೆ. ಅದನ್ನ ಲಿಂಕ್ ಮಾಡಿ ಕಳಿಸ್ತೀನಿ. ಸ್ವಾಮಿಗಳು ದಯಮಾಡಿ ಈ ಒಂದು ಮುತ್ತಣ್ಣ ಸ್ವಾಮಿಗಳ ಮಾತನ್ನಾದ್ರೂ ಕೇಳದ್ಮೇಲೆ ದಯಮಾಡಿ ಬದಲಾಗೋಣ ಸ್ವಾಮಿ. ನಮ್ಮ ಒಂದು ಏಳಿಗೆಗಾಗಿ ಬದಲಾಗೋಣ. ಮಂಡಲ ವ್ರತ ಅಂತ ಆ ಆನಂದ ಯಾವಾಗ ನವೆಂಬರ್ ತಿಂಗಳು ಬರುತ್ತೆ, ಯಾವಾಗ ಮಾಲೆ ಧರಿಸ್ತೀವಿ ಸ್ವಾಮಿ. ಶರಣ ಸ್ವಾಮಿ, ಇನ್ನೇನಾದ್ರೂ ಹೇಳಾಗಿದ್ರೆ ನೀವೇ ಹೇಳಿ ಅಯ್ಯಪ್ಪ. ಎಲ್ಲಾ ಸ್ವಾಮಿಗಳಿಗೆ ಕೇಳ್ಕೊಳ್ತಾ ಇದಾರೆ. ಎಲ್ಲಾ ಸ್ವಾಮಿ ನೀವೇನ್ ಬೇಕಾದ್ರೂ ನೀವೇ ಹೇಳ್ಬೋದು. ಹೇಳಿ ನೋಡಿ ಸ್ವಾಮಿಗಳೇ, ನನ್ನಲ್ಲಿಂದ ನಾನು ಕೋರ್ಕೊಳ್ತಾ ಇದ್ದೀನಿ. ಯಾರಾದ್ರೂ ಅಯ್ಯಪ್ಪನ್ ಕಾಣ್ಬೇಕಂದ್ರೆ ವ್ರತ ಮಾಡ್ಕೊಂಡು ಹೋಗಿ. ಕರೆಕ್ಟ್ 41 ದಿನ ಅಥವಾ 48 ದಿನ ಅಯ್ಯಪ್ಪ ಸ್ವಾಮಿ ನಿಮ್ದು ಯಾವ್ದಾದ್ರು ರೂಪದಲ್ಲಿ ಬಂದೇ ಬರ್ತಾನೆ. ನಿಮ್ಗೆ ದರ್ಶನ ಕೊಟ್ಟೆ ಕೊಡ್ತಾನೆ. ಬಟ್ ನಿಮ್ಗೆ ಯಾವ್ದಾದ್ರು ಕೈ ಹಿಡಿತಾನೆ ಸ್ವಾಮಿ. ಅದು ಮಾತ್ರ ನಾನು ಹೇಳ್ಬಲ್ಲೆ. ಯಾಕಂದ್ರೆ ನಾನು ಅನುಭವ ಪಟ್ಟಿದ್ದೀನಿ, ಪಡ್ತಾನು ಇದೀನಿ. ಬಟ್ ಅವ್ನ ಕರುಣೆ ನನ್ ಮೇಲೆ 100% ಇದೆ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ಈಗ ನಮ್ ಜೊತೆ ಮಾತಾಡ್ತಾ ಇರೋದೇ ಅಯ್ಯಪ್ಪ ಸ್ವಾಮಿ ಅನ್ಕೊಂಡು ನಾವು ತಿಳ್ಕೊಂಡು ಆ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿ. ತಪ್ಪದೆ ಎಲ್ಲರೂ ಕೂಡ ಮಂಡಲ ಕಾಲ ವ್ರತ ಮಾಡಿಯೇ ಶಬರಿಮಲೆಗೆ ಹೋಗುವಂತ ಕಾಲ ಬರಲಿ. ಬರುವಂತ ಸನ್ನಿವೇಶ ಸೃಷ್ಟಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಸ್ವಾಮಿ. ತುಂಬಾ ಧನ್ಯವಾದ ಸ್ವಾಮಿ. ಓಕೆ ಸ್ವಾಮಿ, ಥ್ಯಾಂಕ್ ಯು ಗುರುಗಳೇ. ಹೇಳಿ, ನಾವು ಏನಾದ್ರೂ ನಮ್ಗ ಇದು ಬೇಕಂದ್ರೆ ನೈಟ್ 12 ಗಂಟೆಗೆಲ್ಲ ಪೂಜೆ ಮಾಡ್ಬೋದಾ ಎದ್ದು? ಏನ್ 12 ಗಂಟೆಗೆ ಏನ್ ಪೂಜೆ ಮಾಡ್ತೀರಾ ಅಯ್ಯಪ್ಪ? ಅಯ್ಯಪ್ಪ ಸ್ವಾಮಿದು ನಾವು ನಮ್ಮ ಇಲ್ಲಿ ಗುರುಗಳು ಹೇಳಿದ ಪ್ರಕಾರ ಯಾರಿಗಾದ್ರೂ ಹುಷಾರಿಲ್ಲ, ಏನಾದ್ರೂ ಸಂಕಷ್ಟದಲ್ಲಿದಾರಂದ್ರೆ ನಾವು ಅವ್ರ ಹೆಸರು ಮೇಲೆ ನೈಟ್ 12 ಗಂಟೆಗೆ ಎದ್ದು ಸ್ನಾನ ಮಾಡಿ ಕರ್ಪೂರ ಹಚ್ಚಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ಬೋದಾ?
ಮಾಡಿ ಸ್ವಾಮಿ, ಯಾವಾಗ ಬೇಕಾದ್ರೂ ಮಾಡಿ ಸ್ವಾಮಿ. ಅದು ನಿಮಗೆ, ಅದು ನಿಮ್ಮ ಮನಸ್ಸಿಗೆ ಯಾವಾಗ ಆನಂದ ಅನಿಸುತ್ತೆ ಅವಾಗ ಮಾಡಿ ಸ್ವಾಮಿ, ಏನು ತೊಂದರೆ ಇಲ್ಲ ಸ್ವಾಮಿ. ಅದೇ ನಮ್ ಸ್ವಾಮಿಗಳೆಲ್ಲ ಇಲ್ಲಿ ಮಾಡ್ತಾ ಇದ್ರು. ಇಲ್ಲ ಇಲ್ಲ ಇಲ್ಲ, ಸನ್ನಿಧಾನ ಮುಚ್ಚಿರುತ್ತೆ, ಹರಿವರಾಸನ ಆಗಿರುತ್ತೆ, ಭಗವಂತನ ಸ್ವಾಮಿ. ಕೂಗಬಾರದು ಅಂತ ಇಲ್ಲ ಸ್ವಾಮಿ. ಭಗವಂತ ಅಲ್ಲಿ ಮಾತ್ರ ಇಲ್ಲ ಅಯ್ಯಪ್ಪ, ನಿಮ್ಮ ಮಾತಿನಲ್ಲಿದ್ದಾರೆ, ನಿಮ್ಮ ಹೃದಯದಲ್ಲಿದ್ದಾರೆ. ನಿಮ್ಗೆ ಏನು ಬೇಕು, ಯಾವ ರೀತಿ ಬೇಕಾದ್ರೂ ಪೂಜೆ ಮಾಡಿ, ಆ ಭಗವಂತ ತಗೊಳ್ತಾರೆ, ಮನುಷ್ಯರು ತಗೊಳಲ್ಲ ಸ್ವಾಮಿ. ಸರಿ ಸ್ವಾಮಿ. ಮನುಷ್ಯರು ಅದು ಒಪ್ಪೋದು ಇಲ್ಲ, ಅದು ಅವ್ರವ್ರ ಭಾವಕ್ಕೆ ಬೇಡ. ಆದ್ರೆ ನಿಮಗೆ ಸರಿ ಅನ್ಸಿದ್ದನ್ನ ಖಂಡಿತವಾಗಿ ಮಾಡಿ ಸ್ವಾಮಿ. ಸ್ವಾಮಿ ಇಲ್ಲ ಶರಣಂ. ಸ್ವಾಮಿ, ನಿಮ್ಗೆ ಅದಕ್ಕೆ ಕೇಳಿದೆ ಸ್ವಾಮಿ. ಇಲ್ಲ ಸ್ವಾಮಿ, ಮಾಡಿ ಸ್ವಾಮಿ. ಓಕೆ ಸ್ವಾಮಿ, ಗುರು ಧನ್ಯವಾದಗಳು. ಸ್ವಾಮಿ ಶರಣಂ. ಇದು ರಾಯಚೂರಿನ ಮುತ್ತಣ್ಣ ಸ್ವಾಮಿಗಳು ಮಂಡಲ ವ್ರತದ ಬಗ್ಗೆ ಅದ್ವಿತೀಯವಾದ ಮಾತುಗಳನ್ನ, ಕೂರ್ಮಾವತಾರಿಯಾಗಿ ಬಂದಿರುವಂತಹ ಆ ನಾರಾಯಣನ ಪುತ್ರನೇ ಇರಬೇಕು ಅವರು. ಸ್ವಾಮಿ ಶರಣಂ. ಎಲ್ಲರಿಗೂ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ ಸ್ವಾಮಿ. ಸ್ವಾಮಿ ಶರಣಂ ಗುರು. 48 ದಿನಗಳ ಕಾಲ ವ್ರತವನ್ನ ಮಾಡಿ ಆನಂದದಿಂದ ಶಬರಿಮಲೆ ಯಾತ್ರೆಯನ್ನ ಮಾಡಿ ಹಬ್ಬವನ್ನಾಗಿ ಆಚರಿಸಿ ಸ್ವಾಮಿ. ನನಗಿಂತ ಕಿರಿಯವನು ಯಾರಿಲ್ಲ. ಟಿ.ಎಸ್. ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ ಗುರು. ಸ್ವಾಮಿ ಶರಣಂ.